ನಮಸ್ಕಾರ ವೀಕ್ಷಕರೇ, ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಭಾರ್ಗವಿ LLB ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ತರ ವಿಡಿಯೋ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಶುರುವಿನಲ್ಲಿ ಶಕ್ತಿ ಪ್ರಸಾದ್, ವಂದನ ಮತ್ತು ವಿಕಿ ಇರೋ ಕಡೆ ಬಂದ್ಬಿಟ್ಟು ನಾಳೆಯಿಂದ ನಾವು ಯಾರು ಕೋಪ ಮಾಡ್ಕೊಳ್ಬಾರ್ದು, ಆತುರದಲ್ಲಿ ಯಾವುದೇ ನಿರ್ಧಾರವನ್ನ ತಗೊಳ್ಬಾರ್ದು, ಮೇಲಾಗಿ ಕುಡಿಬಾರ್ದು, ಆವೇಶವನ್ನ ಹೊರಗಡೆ ತೋರಿಸಬಾರ್ದು, ಒಳ್ಳೆ ಮಾತುಗಳನ್ನೇ ಆಡ್ಬೇಕು. ಈ ಕಳ್ಳ ಸ್ವಾಮೀಜಿಗಳು ಮಾತಾಡ್ತಾರಲ್ಲ ಹಾಗೆ, ಆಹಾ ಎಷ್ಟು ಸಜ್ಜನರಪ್ಪ ಇವರು ಅಂತ ಅನಿಸ್ಬೇಕು. ನಾವು ಎಷ್ಟು ಒಳ್ಳೆಯವರಾಗಿ ಕಾಣಿಸ್ತೀವೋ ಭಾರ್ಗವಿ ಅಷ್ಟೇ ಕೆಟ್ಟವಳಾಗಿ ಕಾಣಿಸ್ತಾಳೆ. ನಮ್ ಕೈಲಿ ಇರುವ ಈ ನೀರಿನ ಹಾಗೆ ನಾವು ಎಲ್ಲಾ ಕಡೆ ಅಡ್ಜಸ್ಟ್ ಆಗ್ಬೇಕು. ನಾವು ಯಾರು ಹೇಳಿ, ಸಮಾಜ ಸೇವಕರು. ಅಷ್ಟೇ ಅಲ್ಲ, ನಾವು ಈ ನೀರಿನ ತರ ಪ್ರಶಾಂತವಾಗಿ ಇರ್ಬೇಕು ಅಂತ ಶಕ್ತಿ ಪ್ರಸಾದ್ ಹೇಳಿದ್ರೆ ನಗ್ತಾ ನಗ್ತಾ ಆ ಭಾರ್ಗವಿಯ ನೆಮ್ಮದಿಯನ್ನ ನಾವು ಹಾಳು ಮಾಡ್ಬೇಕು, ಅವಳ ಹೆಸರು ಮರ್ಯಾದೆ ಸರ್ವನಾಶನ ಮಾಡ್ಬೇಕು ಅಂತ ವಿಕ್ಕಿ ಹೇಳಿದ್ರೆ, ಅಷ್ಟೇ ಅಲ್ಲ ವಿಕ್ಕಿ, ಅವಳ ಹೆಸರಿನ ಜೊತೆ ಅವಳ ಪ್ರೀತಿ ಕೂಡ ನಾಶ ಆಗ್ಬೇಕು ಅಂತ ವಂದನಾ ಹೇಳಿದ್ರೆ, ಮತ್ತೆ ಮುಂದೇನು ಅಂತ ಹೇಳಿ ವಿಕ್ಕಿ ಕೇಳ್ತಾನೆ. ಆಗ ವಂದನಾ, ಡ್ಯಾಡ್ ಹೇಳಿದ್ದು ನಿನ್ಗೆ ಅರ್ಥ ಆಗ್ಲಿಲ್ವಾ? MLA ವಿಕ್ರಮ್ ಅಂತ ವಂದನಾ ಹೇಳಿದ್ರೆ, ನೋ, MLA ವಿಕ್ರಮ್ ಭೂಪತಿ ಅಂತ ವಿಕ್ಕಿ ಹೇಳ್ಬಿಟ್ಟು ಎಲ್ಲರೂ ಚೇರ್ಸ್ ಮಾಡಿ ನೀರನ್ನ ಕುಡಿತಾರೆ. ಈ ಕಡೆ ಅರ್ಜುನ್ ಆರಾಮಾಗಿ ಹಾಡನ್ನ ಹೇಳ್ತಾ ಹೆಂಡತಿಯ ಸೀರೆಯನ್ನ ಐರನ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ರವೀಂದ್ರ ಬಂದ್ಬಿಟ್ಟು, ಅರ್ಜುನ್ ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ಬಿಡಿ, ನಾನ್ ಮಾಡ್ತೀನಿ ಬಿಡಿ ಅಂತ ಹೇಳಿದ್ರೆ, ಅಯ್ಯೋ ಬಿಡಿ ಮಾವ, ಪರವಾಗಿಲ್ಲ ನಾನ್ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾನೆ. ಆಗ ರವೀಂದ್ರ, ಈ ಮನೆಯ ಐರನ್ ಮ್ಯಾನ್ ನಾನು, ಕೊಡಿ ಇಲ್ಲಿ ಸುಮ್ನೆ ಅಂತ ಕೇಳಿದ್ರೆ, ನಮ್ಮ ಅಜ್ಜಿ ಶಕ್ಕು ಕಂಬ ಹತ್ತುವ ರಾಕ್ಷಸನ ಕಥೆಯನ್ನ ಹೇಳ್ತಾ ಇದ್ರು, ನೀವು ಕೂಡ ಹಾಗೆ ಮಾವ, ಒಂದು ನಿಮಿಷನೂ ಖಾಲಿ ಕೂರೋದಿಲ್ಲ ಅಂತೀರಾ? ಇನ್ ಮುಂದೆ ನನ್ನನ್ನ ನಿಮ್ಮ ಅಸಿಸ್ಟೆಂಟ್ ಅಂತ ಅಂದ್ಕೊಳ್ಳಿ, ಎಲ್ಲ ಕೆಲಸವನ್ನ ನನ್ಗೆ ಒಪ್ಸಿ ಆರಾಮಾಗಿ ಇರಿ ಮಾವ ಅಂತ ಅರ್ಜುನ್ ಹೇಳಿದ್ರೆ, ಆಗ ಅಳೇಂದ್ರೆ ನೀವಿಬ್ರು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ರವೀಂದ್ರ ಕೇಳ್ತಾರೆ. ಹಾಗೆ ತುಂಬಾ ತಯಾರಿ ನಡೀತಾ ಇದೆ ಅಂತ ರವೀಂದ್ರ ಹೇಳಿದಾಗ, ಓಹೋ ನಿಮ್ಗೆ ವಿಷಯ ಹೇಳಿಲ್ಲ ಅಲ್ವಾ, ನಾಳೆ ದಿನ ನಿಮ್ಮ ಮಗಳಿಗೆ ಒಂದು ಸನ್ಮಾನ ಇದೆ. ನನ್ನ ಹೆಂಡತಿ ಇವಾಗ ಫುಲ್ ಫೇಮಸ್ ಸೆಲೆಬ್ರಿಟಿ, ಅವ್ರು ಚೆನ್ನಾಗಿ ಕಾಣ್ಬೇಕಲ್ವಾ ಮಾವ ಅಂತ ಹೇಳಿ ಅರ್ಜುನ್ ಹೇಳಿದ್ರೆ, ಸನ್ಮಾನನ? ಏನ್ ಸನ್ಮಾನ ಹೇಳಿ ಅಂದ್ರೆ ಅಂತ ರವೀಂದ್ರ ಕೇಳ್ತಾನೆ. ಆಗ ಅರ್ಜುನ್, ಲಾಯರ್ ಅಸೋಸಿಯೇಷನ್ ಅವರು ಭಾರ್ಗವಿ ಮಾಡುವ ಸಮಾಜ ಸೇವೆಯನ್ನ ಮೆಚ್ಚಿ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದಾರೆ, ಯಾರೋ ದೊಡ್ಡ ಲಾಯರ್ ಬಂದು ಸನ್ಮಾನನೂ ಮಾಡ್ತಾರಂತೆ ಅಂತ ಅರ್ಜುನ್ ಹೇಳಿದ್ರೆ, ಹೌದಾ ಅಂತ ರವೀಂದ್ರ ಆಶ್ಚರ್ಯದಲ್ಲೇ ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡ ಭಾರ್ಗವಿ, ನನ್ಗೆ ಯಾವ ಸನ್ಮಾನನೂ ಬೇಡ, ಪ್ರಶಸ್ತಿನೂ ಬೇಡ ಅಂತ ಭಾರ್ಗವಿ ಹೇಳಿದಾಗ, ನೀವು ಹೋಗಲೇಬೇಕು ಸಿಂಗಾರಿ LLB ಅಂತ ಅರ್ಜುನ್ ಭಾರ್ಗವಿಗೆ ರೇಗಿಸ್ತಾನೆ. ಆಗ ಭಾರ್ಗವಿ, ಕರಿಬೇಡಿ ಹಾಗೆ ಅಂತ ಹೇಳಿದ್ರೆ, ಸಾರಿ ಸಿಂಗಾರಿ LLB, ಈ ಸೀರೆ ಓಕೆನಾ ಅಂತ ಅರ್ಜುನ್ ಕೇಳಿದ್ರೆ, ರೀ ಆ ಕರಿಬೇಡ್ರಿ ಅಂತ ಎಷ್ಟು ಸರಿ ಹೇಳಿದ್ದೀನಿ ಅಪ್ಪ, ಎಲ್ಲ ನಿಮ್ಮಿಂದನೇ ಆಗಿರೋದು, ನೀವ್ ಯಾಕೆ ಅವರಿಗೆ ಹಳೆ ಕಥೆಯನ್ನೆಲ್ಲ ಹೇಳಿರೋದು? ಇವಾಗ ನೋಡಿ ಮಾತಿಗೂ ಎಷ್ಟು ಕಾಲನ ಎಳಿತಾ ಇದ್ದಾರೆ ಅಂತ ಭಾರ್ಗವಿ ಹೇಳಿದಾಗ, ಅಯ್ಯಯ್ಯೋ ಸಾರಿ ಕಣಮ್ಮ, ತಪ್ಪಾಗ್ಬಿಟ್ಟು, ನಂದು ಕ್ಷಮಿಸ್ಬಿಡು ಅಂತ ಭಾರ್ಗವಿಗೆ ಹೇಳ್ಬಿಟ್ಟು, ರೀ ಯಾಕ್ರಿ ನೀವು ನನ್ನ ಮಗಳನ್ನ ಹಾಗೆ ಕರೆದು ರೇಗಿಸ್ತಾ ಇರೋದು ಅಂತ ರವೀಂದ್ರ ಅರ್ಜುನ್ಗೆ ಕೇಳಿದ್ರೆ, ಅಯ್ಯೋ ಮಾವ, ನಾನೇನು ನಿಮ್ ಮಗಳನ್ನ ರೇಗಿಸ್ತಾ ಇಲ್ಲ, ನನ್ನ ಹೆಂಡತಿಯನ್ನ ರೇಗಿಸ್ತಾ ಇದ್ದೀನಿ ಅಂತ ಅರ್ಜುನ್ ಹೇಳಿದ್ರೆ, ಆಗ ರವೀಂದ್ರ, ನೋಡಮ್ಮ, ನನ್ ಮಗಳನ್ನ ಅಲ್ವಂತಲ್ಲ, ಅವ್ರ ಹೆಂಡತಿಯನ್ನ ರೇಗಿಸ್ತಾ ಇದಾರಂತೆ, ನಾನೇನ್ ಮಾಡ್ಲಿ, ಚೆನ್ನಾಗಿ ಹೇಳ್ತೀಯಲ್ಲ ನೀನೊಳ್ಳೆ ಅಂತ ಹೇಳ್ಬಿಟ್ಟು ರವೀಂದ್ರ ಹೇಳ್ತಾನೆ. ಆಗ ಅರ್ಜುನ್, ಸಿಂಗಾರಿ LLB ಅನ್ನೋದು ನನ್ನ ಹೆಂಡತಿಯ ಮುದ್ದಿನ ಹೆಸರು, ಅವರನ್ನ ಕರೆದ್ರೆ ನಿಮ್ ಮಗಳ ಯಾಕೆ ತಿರುಗಿ ನೋಡ್ಬೇಕು ಅಂತ ಅರ್ಜುನ್ ಹೇಳ್ತಾನೆ. ಇನ್ನು ಈ ಕಡೆ ಶಕ್ತಿ ಪ್ರಸಾದ್, ಇನ್ನು ಮುಂದೆ ನಾವು ನಡೆಯೋ ಪ್ರತಿಯೊಂದು ಹೆಜ್ಜೆ ಕೂಡ ಕತ್ತಿಯ ಅಂಚಿನ ಮೇಲೆ ನಡೆದಂಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಏನ್ ಮಾಡ್ಬೇಕು ಡ್ಯಾಡ್ ಅಂತ ಹೇಳಿ ವಿಕ್ಕಿ ಕೇಳ್ತಾನೆ. ಆಗ ಶಕ್ತಿ ಪ್ರಸಾದ್, ಭಾರ್ಗವಿ ನಮ್ಮನ್ನ ನಂಬೋ ಹಾಗೆ ಆಗ್ಬೇಕು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಭಾರ್ಗವಿ ಕೂಡ ವಿಕ್ಕಿಗೆ ಕಾಲ್ ಮಾಡಿದ್ರೆ, ಡ್ಯಾಡ್ ಭಾರ್ಗವಿನೇ ಕಾಲ್ ಮಾಡ್ತಾ ಇದ್ದಾಳೆ ಅಂತ ವಿಕ್ಕಿ ಹೇಳಿದಾಗ, ರಿಸೀವ್ ಮಾಡಿ ಮಾತಾಡು ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ಆಗ ವಿಕ್ಕಿ ಕಾಲ್ ರಿಸೀವ್ ಮಾಡ್ಬಿಟ್ಟು ಹಲೋ ಅಂತ ಹೇಳಿದ್ರೆ, ಆಗ ಭಾರ್ಗವಿ, ಹಲೋ ವಿಕ್ಕಿ, ನಾನ್ ಭಾರ್ಗವಿ ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ ವಿಕ್ಕಿ, ಯಾಕೆ ಕಾಲ್ ಮಾಡಿದೀಯಾ ತಾಯಿ, ಇಷ್ಟುವರೆಗೂ ನೀನು ಕಿತ್ಕೊಂಡಿರೋ ಸಾಕಲ್ವಾ, ಇನ್ನು ಕಿತ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನು ಉಳಿದಿಲ್ಲ ಅಂತ ವಿಕ್ಕಿ ಹೇಳ್ತಾನೆ. ಆಗ ಅಲ್ಲಿಗೆ ಭಾರ್ಗವಿ ಕೂಡ ಸೈಲೆಂಟ್ ಆಗ್ಬಿಡ್ತಾಳೆ. ಅಲ್ಲಿಗೆ ನಾಳಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.